ಫ್ರಾಂಕ್ ಆಗಿ ಹೇಳಿ ಅದಕ್ಕೆ ಓಕೆ ಆಮೇಲೆ ರಿಪ್ಲೈ ಶುಡ್ ಬಿ ಇನ್ ಒನ್ ಸೆಂಟೆನ್ಸ್ ಎಸ್ ಆರ್ ನೋ ಓಕೆ ವಿದಿನ್ 1 ಮಿನಿಟ್ ಒಳಗೆ ನಿಮ್ದು ಇಂಟರ್ವ್ಯೂ ಅಲ್ಲ ಆದರ್ಶ ದಂಪತಿಗಳ ಮಾಡೋದು ನೋಡ್ಬಿಟ್ರೆ ಆದರ್ಶ ಈ ಪ್ರವಾಸದ ಕುರಿತು ನಿಮ್ಮ ಅನಿಸಿಕೆ ಏನು? ಕ್ವೆಶ್ಚನ್ ನಂಬರ್ 1 ಈ ಪ್ರವಾಸದ ಕುರಿತು ನಿಮ್ಮ ಅನಿಸಿಕೆ ಏನು? ಆಯ್ತು, ಇದನ್ನ ಮನೆ ಯಜಮಾನ ಹೇಳ್ಬೋದು, ಅವ್ರ ಮಿಸಸ್ ಹೇಳ್ಬೇಕು, ಮಕ್ಕಳು ಯಾರಾದ್ರೂ ಒಬ್ರು ಹೇಳ್ಬೇಕು. ಈ ಪ್ರವಾಸದ ಕುರಿತು ನಿಮ್ಮ ಅನಿಸಿಕೆ ಏನು? ಕ್ವೆಶ್ಚನ್ ನಂಬರ್ 1. ಕ್ವೆಶ್ಚನ್ ನಂಬರ್ 2 ಪ್ರತಿ ವರ್ಷ ಈ ತೆರನಾದ ಪ್ರವಾಸಕ್ಕೆ ನೀವು ತಯಾರಿರುವಿರಾ? ರೆಡಿ ಇದ್ದೀರಾ? ಕ್ವೆಶ್ಚನ್ ನಂಬರ್ 2 ಪ್ರತಿ ವರ್ಷ ಈ ತೆರನಾದ ಪ್ರವಾಸಕ್ಕೆ ರೆಡಿ ಆಗಿದ್ದೀರಾ, ತಯಾರಾಗಿದ್ದೀರಾ? ಎಸ್ ಆರ್ ನೋ? ಓಕೆ. ಸೊ ಇದನ್ನ 3 ಮಂದಿ ಹೇಳ್ಬೇಕಾಗುತ್ತೆ, ಮನೆ ಯಜಮಾನ, ಯಜಮಾನತಿ ಹಾಗೂ ಮಕ್ಕಳು ಒಬ್ರು ಯಾರು. ಓಕೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3 ಮುಂದಿನ ಪ್ರವಾಸ ಎಲ್ಲಿ ಇರಬೇಕೆಂದು ನಿಮ್ಮ ಇಚ್ಛೆ. ನೀವು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ನೀವು ಹೇಳ್ಬೇಕು. ಪ್ರಪೋಸ್ ಮಾಡಿದ್ದು ಗಾಂವ್ಕರ್, ಅದನ್ನ ಎಲ್ಲರೂ ನಿಮ್ಮ ಹತ್ರ ಮಾತಾಡ್ಕೊಂಡು ಸೆಟಲ್ ಮಾಡಿದ್ರೆ ಅದರ್ ದನ್ ಆಲ್ ದೀಸ್ ಥಿಂಗ್ಸ್. ಇವಾಗ ಏನು ನಾವು ಈಗ 2 ದಿವಸ ನಾವು ಎಲ್ಲರೂ ಒಟ್ಟಿಗಿದ್ದೇವಲ್ಲ, ಇದ್ರ ಜೊತೆಗೆ ಇನ್ ಅಡಿಷನ್ ಟು ದಿಸ್ ನಿಮ್ಗೆ ಏನಾದರೂ ಇನ್ನೂ ಹಿಂಗಿದ್ರೆ ಚೆನ್ನಾಗಿರ್ತಿತ್ತು ಅಥವಾ ಈ ಥರ ನೀವು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತಿದ್ರೆ ನೀವು ಪ್ಲೀಸ್ ಟೆಲ್ ಅಸ್ ದ ಆ್ಯಕ್ಚುಲಿ ಒಪಿನಿಯನ್ ವಾಟ್ ಯು ಆರ್. ಓಕೆ ಆಯ್ತು.
ರೀತಿಯಿಂದ ಕೂತ್ರೆ ಕಾರ್ಯಕ್ರಮ ಒಳ್ಳೇದಾಗ್ತದೆ, ಚಂದ ಕಾಣ್ತದೆ. ಮತ್ತೆ ಮಿತ್ರರೇ, ಈಗ ಲಾಸ್ಟಿಗೆ ಒಂದು ಪೂಜಾ ಯಾರು? ಪೂಜಾ ಚಿಕ್ಕಮಠ್. ಸಾರಿ ಮೇಡಮ್, ನನಗೆ ಹೆಸರು ಗೊತ್ತಿಲ್ಲ ಮೇಡಮ್, ಸಾರಿ. ಯಾಕಂದ್ರೆ ಪೂಜಾ ಅಂದ್ರೆ ಅಲ್ರಿ ಸರ್, ಮಕ್ಕಳ ಹೆಸರು ಅಂತೀರಿ, ಮತ್ತೆ ಪೂಜಾ 49 ವಿವಿ ಅಪ್ಪಿಗೇರಿ ಅವ್ರು ಬರ್ಬೇಕು. ಪ್ರೋಗ್ರಾಮ್ ನಡೆಸ್ಕೊಡೋರು ನೀವು ಈಗ ಬಂದು ಸ್ಥಾನ ಗ್ರಹಣ ಮಾಡ್ಬೇಕು. ಲೇಡೀಸ್ ಒಳಗೆ ಗಾಂವ್ಕರ್, ವಿಜಯಶ್ರೀ ಗಾಂವ್ಕರ್ ಅವರು ಮೋಸ್ಟ್ಲಿ ಫ್ಯಾನ್ಸಿ ಡ್ರೆಸ್ ರೆಡಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಬರ್ತಾರೆ. ಸೊ ಎಲ್ಲರೂ ಕ್ಲಾಪ್ಸ್ ತಟ್ಟುವ ಮೂಲಕ ಅವ್ರನ್ನ ಸ್ವಾಗತಿಸಬೇಕಾಗಿ ವಿನಂತಿ. ಪ್ಲೀಸ್ ಕ್ಲಾಪ್ಸ್ ಜೋರಾಗಿ ಇರ್ಬೇಡಿ. ಕ್ಲಾಪ್ಸ್. ಫ್ಯಾನ್ಸಿ ಡ್ರೆಸ್ ಗಾಂವ್ಕರ್ ಅವರಿಗೆ ಫುಲ್ ಫ್ರೀ ಪಾಸ್ ತೆಗಿಸ್ಬಿಟ್ಟಾರ್ರಿ ಅವರು. ಅವ್ರು ಫ್ಯಾನ್ಸಿ ಡ್ರೆಸ್ ಎನಿ ಟೈಮ್ ಬಂದು ಎಂಟರ್ ಆಗ್ಬೋದು. ಹೆಸರು ಬೇಡ ಮಾರ್ನಿಂಗ್ ನಮ್ದು ಆಫ್ಟರ್ನೂನ್ ನಮ್ದು ಸ್ಟಾರ್ಟ್ ಆತಲ್ಲ ಫಂಕ್ಷನ್. ಇಲ್ಲಿ ಸ್ನೇಹಕೂಟ ಪ್ರಾರಂಭ ಆತಲ್ಲ, ಅವಾಗ ಅವರು ಅನಿವಾರ್ಯ ಕಾರಣದಿಂದ ಆಫೀಸ್ ವರ್ಕ್ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಅವರು ನಿನ್ನೆ ಬಂದಿದ್ದಾರೆ. ಇವಾಗ ಅವ್ರಿಗೆ ಅವರು ಇಂಟ್ರೊಡಕ್ಷನ್ ಮಾಡ್ಕೋಬೇಕು. ಮಿಸಸ್ ಬಡಿಗೇರ್ ಅವರು ಬರ್ಬೇಕು ವೇದಿಕೆಗೆ. ಆಮೇಲೆ ರಶ್ಮಿ ಅಂಡ್ ರಾಕೇಶ್ ಬರ್ಬೇಕು ವೇದಿಕೆಗೆ. ಈಗ ಬಡಿಗೇರ್ ಸಾಹೇಬ್ರೆ, ನೀವು ಏನ್ ಮಾಡೋದಂದ್ರೆ ಸ್ನೇಹಿತರೆ, ಈಗ ನಮ್ಮದು ಈಗ ಇದು ಪ್ರೋಗ್ರಾಮ್ ಫಿಕ್ಸ್ 8ರಿಂದ 11 ತನಕ ಆಗಿತ್ತು. ನಮ್ಮದು ಬರ್ಬೇಕಂತ ಇವೆಲ್ಲ ಭಾಳ ಇತ್ತು. ಅವರ ಅನಿವಾರ್ಯ ಕಾರಣಗಳಿಂದ ಆಫೀಸಲ್ಲಿ ಕೆಲವೊಂದು ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಬರಲಿಕ್ಕೆ ಲೇಟ್ ಆಯಿತು. ಅದಕ್ಕೆ ನಾವು ನಿನ್ನೆ ಬಂದಿವಿ. ಈಗ ನಾನು ವಿ ಬಡಿಗೇರ್ ಅಂತ ನಾನು ಇದರಲ್ಲಿ ಖಾನಾಪುರ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಕೆಲಸ ಮಾಡ್ತಿರೋದು. ಆಮೇಲೆ ಇದು ಮಿಸಸ್ ಲತಾ ಬಾಲಚಂದ್ರ ಬಡಿಗೇರ್. ಎಲ್ಲಿ ಯಾವ ಊರಾಗ? ಬೆಳಗಾವಿ. ಆಮೇಲೆ ಮಗಳು PU ಸೆಕೆಂಡ್ ಇಯರ್ ಮಾಡ್ತಿದ್ದಾಳೆ. ಸರ್, ಇನ್ನೊಂದು ಇದು ಸ್ನೇಹ ಕೂಟ ಅನ್ನೋದು ಭಾಳ ಚೆನ್ನಾಗಿ ಇದು ಮಾಡಿದ್ದೀವಲ್ಲ ಈಗ ಮಾಡಿದ್ದು. ಈಗ ನಾವು ಫ್ರೆಂಡ್ಸ್ ಎಲ್ಲ ಓಲ್ಡ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ ನಾವೆಲ್ಲ ಇದು ಚಿಪ್ಪಿಯಲ್ಲಿ ಕೆಲಸ ಮಾಡಿದ್ವಿ. ಅದು ಈಗ ಮತ್ತು ಆಫ್ಟರ್ 20 ಇಯರ್ಸ್ ನಾವೆಲ್ಲ ಈಗ ಕುಡಿದು ಭಾಳ ಸಂತೋಷದ ವಿಷಯ. ಅದು ಇದೇ ಸಂತೋಷ ಸ್ನೇಹ ಕೂಟವನ್ನು ಪ್ರತಿ ವರ್ಷ ಮಾಡೋದ್ರಲ್ಲಿ ಭಾಳ ಚೆನ್ನಾಗಿರ್ತದೆ. ಅದಕ್ಕೆ ಈ ಸ್ನೇಹ ಕೂಟ ಮಾಡಿದ್ದು ಭಾಳ ಇದು ಒಳ್ಳೆಯದಾಯಿತು. ಮತ್ತು ಎಲ್ಲರಿಗೂ ಒಂಥರ ಎಂಟರ್ಟೈನ್ಮೆಂಟ್. ಯಾಕಂದರೆ ಮನೆಯಲ್ಲಿದ್ದು ಹುಡುಗರದ್ದು ಸ್ಕೂಲು ಕಾಲೇಜು ಎಲ್ಲ ಆಗಿರ್ತದೆ. ಮನೆಯಲ್ಲಿ ಹೆಣ್ಮಕ್ಳಿಗೆ ಆಯಿತು, ನಮಗೂ ಆಯಿತು, ಎಲ್ಲ ಆಫೀಸಲ್ಲಿ ಕಿರಿಕಿರ್ತದೆ. ಮನೆಯಲ್ಲಿ ಹೆಣ್ಮಕ್ಳಿಗೂ ಬೇಜಾರಾಗಿರ್ತದೆ. ಆದರೆ ಈಗ ಈ 4 ದಿವಸ ಮಾಡಿದ್ದು ಭಾಳ ಒಳ್ಳೆಯದಾಯಿತು. ಎಲ್ಲರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು. ಇದೇ ಥರ ಪ್ರತಿ ವರ್ಷವೂ ಇದು ಸ್ನೇಹ ಕೂಟ ಮಾಡೋಣ ಅಂತ ನನ್ನ ವಿಚಾರ. ಓಕೆ, ಗ್ರೂಪ್ ಸಾಂಗ್ನಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಒಂದು ಹಾಡಿದೆ. ಅದನ್ನು ಈಗ ಗ್ರೂಪ್ ಸಾಂಗ್ ಒಳಗೆ ನಮ್ಮ ಸ್ನೇಹಿತರೆಲ್ಲ ಹಾಡ್ತಾ ಇದ್ದಾರೆ. ಸೊ ರಾಜೇಂದ್ರ ಕುಲಕರ್ಣಿ, ಪೀತಾಂಬರ ಸ್ವಾಮಿ, RJ ಹೆಗಡೆ, ಪಾಟೀಲ್ ಕುಲಕರ್ಣಿ, ಗಾಂವ್ಕರ್ ಹಾಗೂ ರಶ್ಮಿ ಹಿರೇಮಠ್, ರಶ್ಮಿ ಬಡಿಗೇರ್, ಛಾಯಾ ಹಿರೇಮಠ್, ಆಮೇಲೆ ರಶ್ಮಿ ಕುಲಕರ್ಣಿ, ಆಮೇಲೆ ಕುಮಾರಿ ಸುಷ್ಮಿತಾ ಕಲ್ಕೇರಿ ಅವರು ಅವರೆಲ್ಲ ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ಒಂದು ನಮ್ದೊಂದು ಸಣ್ಣ ಪ್ರಯತ್ನ. ನಮ್ಮ ನಾಡು, ನಮ್ಮ ಇದ್ರ ಬಗ್ಗೆ ಗೋವಾದಲ್ಲೇ ಒಂದು ಹಾಡು ಹೇಳೋಣ ಅಂತ. ದಯವಿಟ್ಟು ಎಂದೆಂದು ನನ್ನದಾಗಿರಲಿ
ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು, ಬಸವೇಶ್ವರನ ಪಂಬರ ಕವಿವಾಣಿಯಲ್ಲಿ ಹಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗೊಮ್ಮಟೇಶ ಕಾವಲು ಇಲ್ಲಿ, ಶೃಂಗೇರಿ ಶಾರದ ವೀಣೆ ರಸತುಂಗೆಯಾಗಿದೆ ಇಲ್ಲಿ, ವಿಶ್ವಖ್ಯಾತಿಯ ವಿಶ್ವೇಶ್ವರ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಏಳೇಳು ಜನ್ಮದೆ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ, ಏನೇನು ಕಷ್ಟದ ಇರಲಿ ಸಿರಿಗನ್ನಡಕ್ಕಾಗೆ ದುಡಿಯೇ. ತರು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ಹಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಆನಿವರ್ಸರಿ ಇದೆ, ಅದನ್ನ ಇಲ್ಲೇ ಹೇಳಿಬಿಟ್ಟು ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದರ ಅಂಗವಾಗಿ ಈಗ ಆ ಕಾರ್ಯಕ್ರಮ ನಡೆಯಲಿದೆ. ಈ ತಿಂಗಳ ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಬರ್ತ್ಡೇ ಇದೆ ಅವರು ಇಲ್ಲಿ ಬರ್ಬೇಕಾ, ಅವ್ರು ಇಲ್ಲ ಸ್ಟೇಜ್ ಹತ್ರ ಬರಬೇಕು. ಯಾರು ಬಿ ಎಸ್ ಹಿರೇಮಠ ಅವರು ಅವ್ರ ಮ್ಯಾರೇಜ್ ಆನಿವರ್ಸರಿ, ಆಮೇಲೆ ಸುಶೀಲ್ ಇವನು ಎಸ್ ಎನ್ ಹಿರೇಮಠ ಅವ್ರದ್ದು ಮ್ಯಾರೇಜ್ ಆನಿವರ್ಸರಿ ಪ್ಲಸ್ ಸುಶೀಲ್ ಬರ್ತ್ಡೇ, ರಾಜೇಂದ್ರ ಕುಲಕರ್ಣಿ ಅವ್ರದ್ದು ಬರ್ತ್ಡೇ. ರಾಜೇಂದ್ರ ಕುಲಕರ್ಣಿ 26 ಏಪ್ರಿಲ್ ರಾಜೇಂದ್ರ ಕುಲಕರ್ಣಿ ಹಿರೇಮಠ ಹೇಳಿದ್ರೆ ಅವರು ಬರ್ತಾರೆ. ನಮ್ಮದೊಂದಿದೆ 5th ಇದು ಎಂತದ್ದು ಸ್ನೇಹಕೂಟ. ಈಗ ಇಬ್ರು ಬರ್ತ್ಡೇ ಇದ್ದವರು ಇವ್ರ ಕಡೆಯಿಂದ 3 ಮಂದಿ ಬಟ್ಟೆ ಮೂವರು ಬರ್ತ್ಡೇ ಐತೆ. ಮೂರು ಮಕ್ಕಳ ಕಡೆ ಈಗ ಬರ್ತ್ಡೇ ಇದ್ದವರು ಕೇಕ್ ಕಟ್ ಮಾಡ್ತಾ ಇದಾರೆ. ಸ್ನೇಹಿತರೆ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಹ್ಯಾಪಿ ಬರ್ತ್ಡೇ ಹೇಳ್ಬೇಕು. Happy birthday to you, happy birthday to you, happy birthday to you, happy birthday to Rajendra R. Kulkarni, happy birthday to Sushil Kumar, and happy birthday to Kumar Kirtan.
ಕುಮಾರ್ ಸುಶೀಲ್ ಕುಮಾರ್ ಸುಶೀಲ್ ಕುಮಾರ್ ಹಿರೇಮಠ್. ಸುಶೀಲ್ ಕುಮಾರ್ ಈಗ ರಾಜೇಂದ್ರ ಕುಲಕರ್ಣಿ ಅಂಕಲ್ಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಎಲ್ಲ 15 ಜನ ಫ್ಯಾಮಿಲಿಯೊಂದಿಗೆ ಬಂದು ಅವ್ರದ್ದು ಮ್ಯಾರೇಜ್ ಆನಿವರ್ಸರಿ ಹಾಗೂ ಬರ್ತ್ಡೇ ಆಚರಿಸ್ತಾ ಇದೆ ನೋಡಿ. ಇದಕ್ಕೂ ಒಳ್ಳೆ ಅಂತ ಟೈಮ್ ಅಥವಾ ಇಂಥ ಸುದಿನ ನಮ್ಮೆಲ್ಲರಿಗೂ ಸಿಗುತ್ತಲ್ಲ, ಯಾರಿಗೂ ಖಂಡಿತ ಸಿಗಂಗಿಲ್ಲ. ಅದಕ್ಕೆ ಸ್ನೇಹಕೂಟಕ್ಕೆ ಎಲ್ಲರೂ ಬನ್ನಿ, ಎಲ್ಲರೂ ಟೂರ್ ಇಟ್ಟಾಗ ಬಂದು ಭಾಗವಹಿಸಿ. ಅದಕ್ಕೆ ಏಪ್ರಿಲ್ ಮೇ ಇದ್ದವರು ಬೆನಿಫಿಷಿಯರ್, ಏನ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಮುಳುಕಿ ಟೈಮ್ ಇಟ್ಟಾಗ ಅವ್ರು ಯಾರಾದ್ರೂ ಬರ್ತಾರೆ. ಓಕೆ ನೋಡೋಣ, ಅದು ಟೈಪ್ ಅದು ನೋಡ್ಕೊಂಡು ನಂತರ ಅನೌನ್ಸ್ ಮಾಡ್ತೇವೆ. ಆದ್ರೆ ಏಪ್ರಿಲ್ ಮೇ ದಯವಿಟ್ಟು ಮತ್ತೆ ಯಾರು ಫಾಲ್ಸ್ ಸರ್ಟಿಫಿಕೇಟ್ ತಗೊಂಡ್ಬರ್ಬೇಡ್ರಿ. ಅವರು ಇದು ಮಾಡಿದ್ದಾರೆ. ಸೊ ಏನೇ ಸರ್ಕಾರ ಪ್ರಕಾರ ಇದ್ದಕ್ಕೆ ಅವ್ರಿಗೊಂದ್ಸಲ ಕ್ಲಾಪ್ಸ್ ಕೊಡೋಣ. ಎಲ್ಲರೂ ಕೇಕ್ ತಿನ್ನಿಸ್ತೇವೆ. ಹ್ಯಾಪಿ ಬರ್ಡೇ ಟು ಹಿಬಿ ಕಲ್ಕೇರಿ, ವ್ಯೋಮಕೇಶ್ ಬಿ ಕಲ್ಕೇರಿ ಫ್ರಮ್ ಲಕ್ಕುಂಡಿ. ಹ್ಯಾಪಿ ಬರ್ಡೇ. ಅವ್ರದ್ದು ಆಕ್ಚುಲಿ ಸರ್ಕಾರಿ ಹುಟ್ಟಿದ ದಿವಸ ಇವತ್ತ, ಸರ್ಕಾರಿ ಬರ್ತಾರೆ. ಬಟ್ ಆಕ್ಚುಲಿ ಬರ್ಡೇ ಅವ್ರಿಗೆ ಬೇರೆ ಇದೆ. ಹೇಳ್ತಾ ಇದಾರೆ ಅಂದ್ರೆ, ನೀವು ಯಾವ್ದು ಸರ್ಕಾರದ ಅಂದ್ರೆ ರೆಕಾರ್ಡ್ ಏನಿದೆಯಲ್ಲ ಅದೇ ಅಥೆಂಟಿಕೇಟೆಡ್ ಅಂತ ಹೇಳ್ತಾ ಇದಾರೆ. ಅದು ಒಂದ್ ರೀತಿಯಿಂದ ನಿಜ ಅನ್ಬೇಕು. ಯಾಕಂದ್ರೆ ಇವಾಗ ಅವ್ರ ಆಕ್ಚುಲಿ ಬರ್ತ್ಡೇ ಯಾರು ಕೇಳಂಗಿಲ್ರಿ. ಈಗ ಆಕ್ಚುಲಿ ಅಂದ್ರೆ ಈಗ ಅವ್ರ ರೆಕಾರ್ಡ್ ಏನಿದೆ ಅದ್ರ ಪ್ರಕಾರ ಅವ್ರು ರಿಟೈರ್ಡ್ ಆಗೋದು, ಅದ್ರ ಪ್ರಕಾರ ಅವ್ರದ್ದೆಲ್ಲ ಇದಾಗೋದು. ಸೊ ಇದೇ ಅಥೆಂಟಿಕೇಟೆಡ್ ಅಂತ ಇದಾರೆ. ಓಕೆ, ಇದೇ ಇದನ್ನ ಮಾಡೋಣ. ಸೊ ಏನೇ ಹ್ಯಾಪಿ ಬರ್ಡೇ ಟು ವ್ಯೋಮಕೇಶ್ ಬಿ ಕಲ್ಕೇರಿ. ನಮ್ಮ ಹ್ಯಾಪಿ ಬರ್ಡೇ ಪಟಾಕಿ ನೋಡಿ. ಹ್ಯಾಪಿ ಬರ್ಡೇ ಹಾಗೂ ಮ್ಯಾರೇಜ್ ಆನಿವರ್ಸರಿ ಪ್ರಯುಕ್ತ ಅಶ್ವಿನ್ ಕಟ್ಟೋ ಮೂಲಕ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅಶ್ವಿನ್ ಗಾಂವ್ಕರ್ ಫ್ರಮ್ ಕಾರವಾರ ಬೆಳ್ಳಿ ಕಾಯಿನ್ಸ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಅವ್ರ ಒಂದು ಮನೋಭಾವ, ಒಂದು ವಿಶಾಲ ಹೃದಯಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಅದು ಬೆಳ್ಳಿ ಕಾಯಿನ್ ಇದೆ, ಅದು 20 ಗ್ರಾಮ್ ಇದೆ ಅಂತೆ. ಸೊ ತಮ್ಗೆಲ್ಲರಿಗೂ ಒಂದು ಬೆಳ್ಳಿ ಪ್ರಾಪ್ತಿ ಆಯ್ತು ಅಂತ ತಿಳ್ಕೊಂಬೋಣ ಇವತ್ತು. ಅದಕ್ಕೆ ಎಲ್ಲರೂ ಕ್ಲಾಪ್ಸ್ ತಟ್ಟಿ ಇನ್ನೊಂದ್ಸಲ ಅವ್ರಿಗೆ ಸ್ವಾಗತಿಸಬೇಕಾಗುತ್ತೆ. ಹಲೋ, ಇವಾಗ ಮಕ್ಕಳ ಐಟಮ್ ಸ್ಟಾರ್ಟ್ ಮಾಡೋಣ. ಮಕ್ಕಳ ಐಟಮ್, ಮಕ್ಕಳ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಗಾಂವ್ಕರ್ ಅತೀತ್ ಗಾಂವ್ಕರ್ ಅವರು ಫ್ಯಾನ್ಸಿ ಡ್ರೆಸ್ ಇವಾಗ ಬರ್ತಾ ಇದ್ದಾರೆ. ಯಾವ ಇದು ಆಧುನಿಕ ಅರ್ಧನಾರಿ ನಟೇಶ್ವರ ರೀ. ಮತ್ತೆ ಕೈ ಮುಗಿದ ಆರತಿ ಬೆಳಗ್ಬೇಡ್ರಿ. ಮತ್ತೆ ಅರ್ಧನಾರಿ ನಟೇಶ್ವರ ಆಧುನಿಕ ಮಾಡರ್ನ್, ಅದು ಅರ್ಧನ ಆಗ್ಬೇಕು ನೋಡ್ರಿ. ಅರ್ಧನಾರಿ ನಟೇಶ್ವರ ಅರ್ಧ ಲಿಪ್ಸ್ಟಿಕ್ ಹಚ್ತಾ ಇದಾರೆ, ಆಮೇಲೆ ಐಬ್ರೋ ಎಲ್ಲ ಅರ್ಧ ಹಾಫ್ ಹಚ್ತಾ ಇದಾರೆ ಲೆಫ್ಟ್ ಸೈಡ್. ಅತೀತ್ ಗಾಂವ್ಕರ್ ಫ್ರಮ್ ಕಾರವಾರ. ಚಪ್ಲಿನ ನೋಡ್ರಿ, ಲೆಫ್ಟ್ ಹೈ ಹೀಲ್ಡ್ ಇದೆ, ರೈಟ್ ಶೂಸ್ ಇದೆ, ಆಮೇಲೆ ಲೆಫ್ಟ್ ಸ್ಕರ್ಟ್ ಇದೆ. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಫಸ್ಟ್ ಕ್ವಶನ್ SN ಹಿರೇಮಠ ಅವ್ರಿಗೆ. ಕೋಡ್ ನಂಬರ್ 1, ಫ್ಯಾಮಿಲಿ ನಂಬರ್ 1 SN ಹಿರೇಮಠ, ಸೂರ್ಯಕಾಂತ N ಹಿರೇಮಠ. Which is the largest river in India? Which is the largest river in India? Yes. Wrong answer. Brahmaputra is the biggest river in India. Okay, no problem. No option. 1922. Wrong answer. 1913. 1913. ಸ್ವಲ್ಪ ಕಡಿಮೆ ಇದೆ. ಫ್ಯಾಮಿಲಿ ನಂಬರ್ 2 ಟಕ ಟಕ ಬಾಳ ಇದಾವ. ಅಕ್ಕ ಹೇಳು, ನಿಮಗೆ ಬಂದಿದ್ದ ಕ್ವಶನ್. 500. 639. ಅಯ್ಯೋ ಸ್ವಲ್ಪ ಕಡಿಮೆ ಅಂತ. ನಾವು ಬೇರೆ ಸಪೋರ್ಟ್ ಮಾಡಂಗಿಲ್ಲ. 100 zeros after 10. ಹೌದಾ, ನಮ್ಮೂರಾಗ ಇಲ್ಲ ಬಿಡು. ಓಕೆ ಸರ್, ನೆಕ್ಸ್ಟ್ ಹಿಬಿ ಕಲ್ಕೇರಿ ದಂಪತಿಗಳು.
ಹಿಬಿ ಕಲ್ಕೇರಿ. ಈಗ ಮೇಡಮ್ ಅವ್ರು ಅಲ್ಲೇ ಕೂತಾರೆ, ಪರವಾಗಿಲ್ಲ, ಅಲ್ಲೇ ಆನ್ಸರ್ ಹೇಳಿದ್ರೆ ಅಲ್ಲೇ ಬರ್ತೀನಿ, ಇಲ್ಲಾಂದ್ರೆ ಹಿಬಿ ಕಲ್ಕೇರಿ ಸ್ಪೀಕರ್ ಮೈಕ್ ತಗೋಬೇಕು. Which is the tallest tower in India? ಸಚಿನ್ Which is the tallest tower in India? Wrong answer. Delhi TV Tower. What is the percent of nitrogen in air? Wrong answer. 78. ಎರಡು ಕ್ವಶನ್ ಅದು. ನೆಕ್ಸ್ಟ್ ಬಹಳ ಕಷ್ಟ ಆಗೈತಿಪ್ಪ. ನೆಕ್ಸ್ಟ್ ಜಿ ಪಿ ರಾಜು ದಂಪತಿಗಳು. ಜಿ ಪಿ ರಾಜು. Which plant is commonly called eggplant? ನೀನು ಪೆಗ್ ಬಗ್ಗೆ ಕೇಳಪ್ಪ. Brinjal. Which is the smallest flowering plant? ಸ್ಮಾಲೆಸ್ಟ್ ಫ್ಲವರಿಂಗ್ ಪ್ಲಾಂಟ್. ರೇಡಿಯಾ. Wolfia. ನೆಕ್ಸ್ಟ್ ಟರ್ನ್ ಈಸ್ ರಾಜೇಂದ್ರ ಆರ್ ಕುಲಕರ್ಣಿ ಫ್ಯಾಮಿಲಿ. ರಾಜೇಂದ್ರ ಆರ್ ಕುಲಕರ್ಣಿ. Who invented thermometer? ಒಂದು ನಿಮಿಷ, ಕಾಲಾಗ ವೈರ್ ಬಿಡಿ. ಹಲೋ. ಥರ್ಮೋ. Thermometer. Who invented thermometer? No, Galileo. Next. Don't waste time. What is the breadth of the broad gauge? 1.67 meters. Correct. ಕ್ಲಾಸ್ ಹೊಡಿರಿ. ಫಸ್ಟ್ ಅಟ್ಲೀಸ್ಟ್ ಒಂದರ ಆನ್ಸರ್ ಕರೆಕ್ಟ್ ಬಂದಿದೆ, ಮೊದಲು ಹಿರೇಮಠ ಬಂದಿದೆ, ಅದು ಕ್ಲಾಸ್ ಹೊಡೆದು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಟರ್ನ್ ಈಸ್ ಬಸವರಾಜ್ ವಿ ಅಬ್ಬಿಗೆರೆ. ಕ್ವಶನ್ ಕೇಳ. Who invented zero in maths? ಅಲ್ಲ ಅವನು ನಿರೂಪಣೆ ಮಾಡ್ತಾ ಇದ್ದಾನೆ. ಅವನು ಅಣ್ಣ ನಿಮಗೆ ಕೊಡಲ್ಲ. ಜೀರೋ ಇನ್ ಮ್ಯಾಥ್ಸ್. Zero in maths. ನಾನು ಇರ್ಬೇಕು, ಎಲ್ಲ ಜೀರೋ ತೊಗೊಂಡಿದ್ದಾನು. Wrong answer. Pingalacharya. Which is the wood used to make cricket bat? Which is the wood used to make cricket bat? No, willow. ನೋಡಿ ಪ್ರೇಕ್ಷಕರ ಎಲ್ಲರೂ ಸ್ನೇಹಿತರಲ್ಲಿ ವಿನಂತಿ, ಈಗ ಯಾರು ಗಲಾಟೆ ಮಾಡಬೇಡಿ, ಶಾಂತ ರೀತಿಯಿಂದ ಕೂತ್ಗೆ ಕೇಳಿ, ಆಮೇಲೆ ಅಮ್ಮಗ ಬೇಗ ಕೇಳಬೇಕು. ನೆಕ್ಸ್ಟ್ ಒನ್ ಈಸ್ ಪೀತಾಂಬರ ಸ್ವಾಮಿ ಅಂಡ್ ಫ್ಯಾಮಿಲಿ. ಇಲ್ಲ ನನಗೆ How many official languages are there in India? 18. Correct. Which animal does not drink water for all its life? ಏನಪ್ಪ? ಕಪ್ಪೆ. Kangaroo rat. ಸೊ ನೆಕ್ಸ್ಟ್ ಟರ್ನ್ ಈಸ್ ಪ್ರದೀಪ್ ಪಾಟೀಲ್ ಕುಲಕರ್ಣಿ. ಮೈಸೆಲ್ಫ್ ನಂದು. ಓಕೆ ಹೇಳಿ. Who invented clock? ಕ್ಲಾಕ್ ಕಿಂಗ್ ಕು. Christian hygiene. ಕ್ರಿಶ್ಚಿಯನ್ ಐಜನ್ ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ಮೇಡಮ್. ನೆಕ್ಸ್ಟ್ ಕ್ವಶನ್. Which plant are the main food for silkworms? ಸಿಲ್ಕ್ ವರ್ಮ್ಸ್ ಅದೆಂತ ಹಿಪ್ಪುನೇರಳೆ. English. ಹಾಂ ಚಪ್ಪಳ ಹೊಡ್ರಿಪ್ಪ, ಒಂದರ ಕರೆಕ್ಟ್ ಹೇಳಿದ್ದೀನಿ. ಓಕೆ ನೆಕ್ಸ್ಟ್ ಟರ್ನ್ ಈಸ್ ಶಿವರಾಮ್ ಗಾಂವ್ಕರ್. ಮಿಸ್ಟರ್ ಅಂಡ್ ಮಿಸಸ್ ಶಿವರಾಮ್ ಗಾಂವ್ಕರ್ ಪ್ಲೀಸ್. ನೆಕ್ಸ್ಟ್ ಕೇಳ ನೀನು ಕ್ವಶನ್ ಕೇಳ. ಯಾವುದೊಂದು ಈಸಿ ಕೇಳ್ಬಿಡಪ್ಪ. Why is milk white? Because of carotene. Which plant can eat insects? White ant. Plant can eat insects. Grocer. Pitcher plant. ನೆಕ್ಸ್ಟ್ ಎರಡು ಒಂದಂತೆ ಏನೇ ಅದನ್ನ ಕರೆಕ್ಟ್ ಅಂತ ತಗೋಣ. ಓಕೆ ಗಾಂವ್ಕರ್ ಅವ್ರಿಗೆ.
ಬಿಗ್ ಕ್ಲಾಪ್ ಗಾಂಪರ್ ಅವರಿಗೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಜಿ ನರೇಂದ್ರ ಬಾಬು ಅಂಡ್ ಫ್ಯಾಮಿಲಿ. ಜಿ ನರೇಂದ್ರ ಬಾಬು. Which is the smallest Indian state in geographical area? ಗೋವಾ. When was our national flag adopted? 1940. You have to tell the date, month. 1947. August. Wrong. July 22nd. ಸ್ನೇಹಿತರೆ, ನೀವು ಇಯರ್ ಅಂಕ ಕರೆಕ್ಟ್ ಹೇಳಿವಲ್ಲ, ಅಷ್ಟತ್ರ ಬಂದಿದೆ. ಅದಕ್ಕೆ ದಯವಿಟ್ಟು ಚಪ್ಪಾಳೆ ತಟ್ಟಲೇಬೇಕು. ಓಕೆ. ನೆಕ್ಸ್ಟ್ ಒನ್ ಈಸ್ ಬಿ ಎಸ್ ಹಿರೇಮಠ ಅಂಡ್ ಫ್ಯಾಮಿಲಿ. ಬಿ ಎಸ್ ಹಿರೇಮಠ. Which is the national bird of New Zealand? ನಮ್ಮ ದೇಶದ ಕೆಳಯ Penguin. Wrong answer. Kiwi. ಹಲೋ, ಕಿವಿ ಅಂತ ಹೇಳಿದಾನೆ ಪ್ರವೀಣ್ ಹೇಳಿದಾನೆ. ಪ್ರವೀಣ್ ಹಿರೇಮಠ ಕ್ಲಾಪ್ಸ್ ತಟ್ಟಬೇಕು. ನೆಕ್ಸ್ಟ್ ಕ್ವಶನ್ ಹೇಳಪ್ಪ. At what temperature does water freeze? 0. Wrong. 4 degrees Celsius. -4 ಡಿಗ್ರಿ ಸೆಲ್ಸಿಯಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಟರ್ನ್ ಈಸ್ ಬಡ್ಗೇರ್ ಅಲ್ಲ, ರಾಕೇಶ್ ಬಡ್ಗೇರ್ ಅಂತಂದ್ರೆ. ಸೊ ಬಿ ಬಡ್ಗೇರ್ ಅವ್ರಿಗೆ ನಾವು ಇದು ಮಾಡ್ತಾ ಇದ್ದೀವಿ. ಬಿ ಬಡ್ಗೇರ್. ಸರ್ ಮೈಕ್ ಬೇಡ, ನೀವು ಲೇಟ್ ಆಗ್ತದೆ. What will happen when we heat sugar? ಶುಗರ್ ಇಟ್ಸ್ ಕಳಸ್ತದೆ. ರಿಪೀಟ್ ಮಾಡಿ. What will happen when we heat sugar? ಕಾರ್ಬನ್ ಆಗ್ತದೆ. It turns into charcoal. ಓಕೆ, ಕಾರ್ಬನ್ ಎಸ್. What is the speed of light? ಲೈಟ್ ಪಾಲ್ ಶಾಲೆ ಕಲ್ತು ಎಕ್ಸಾಮ್ ಸ್ಪೀಡ್. 3 lakh per second. 3 lakh kilometer per second. ಸೊ ಏನೇ ಒಂದು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಕ್ಲಾಪ್ಸ್ ತಪ್ಪಬೇಕು, ಚಪ್ಪಾಳೆ. ನೆಕ್ಸ್ಟ್ ಟರ್ನ್ ಈಸ್ ಸಿ ಮಹೇಶ್. ಮಿಸ್ಟರ್ ಅಂಡ್ ಮಿಸಸ್. Which acid is required by goldsmith? Which acid is required by goldsmith? Nitric acid and hydrochloric acid. Next question. Which movie has the highest number of songs? Indra Sabha. It has 71 songs. ಓಕೆ. ಸ್ವಲ್ಪ ಎಲ್ಲ ಪ್ರಶ್ನೆಗಳು ಸರಳ ಇವೆ, ದಯವಿಟ್ಟು ಸಹಕರಿಸಬೇಕು. ಸೊ ನೆಕ್ಸ್ಟ್ ಆರ್ ಜಿ ಹೆಗಡೆ ದಂಪತಿಗಳು. How is sound measured? ಅವರ್ ನಿಮಿಷ. How is sound measured? Correct. How many muscles does one you use to smile? 68. Wrong. 17. ಓಕೆ, ಇವನು ಮಂಜುನಾಥ್ ಹೆಗಡೆ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾನೆ. ಮೊದಲೇದಕ್ಕೆ ಕ್ಲಾಸ್ ತಟ್ಟಬೇಕು, ಚಪ್ಪಾಳೆ ತಟ್ಟೆ ಅವ್ರಿಗೆ ನೆಕ್ಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಇದು ಆಯ್ತಲ್ಲ, ಫ್ಯಾಮಿಲಿ ಮುಗಿದು. ಈಗ ನೆಕ್ಸ್ಟ್ ಫ್ಯಾಮಿಲಿ ಆಯ್ತು, ಎಲ್ಲ ಫ್ಯಾಮಿಲಿ ಆಯ್ತು. ಮ್ಯಾಜಿಕ್ ಶೋ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಮ್ಯಾಜಿಕ್ ಶೋ ದೊಡ್ಡವ್ರು ಮಾಡೋದೇನು ದೊಡ್ಡತನ ಅಲ್ಲ. ಈಗ ಸಣ್ಣ ಒಬ್ಬ ಬಾಲಕ, ನಮ್ಮ ಮಾಸ್ಟರ್ ಮ್ಯಾಜಿಕ್ ಶೋ ಮಾಡ್ತಾನೆ ನೋಡಿ, ಅವನಿಗೆ ಸಪೋರ್ಟ್ ಮಾಡೋಣ. ಮ್ಯಾಜಿಕ್ ಶೋ. ಒಂದು ಗುಂಡಿದೆ, ₹1 ತಿರುಗಾಟ್ ಗಾಯಬ್ ಮಾಡ್ತೀನಿ. ನೋಡಿ ಗಂಡ ಏನೋ ಮಾಡ್ತದೆ. ಮತ್ತೆ ತೋರಿಸ ಇಲ್ಲಿ ಸೈಡಿಗೆ ಮತ್ತೆ ತೋರಿಸ. ಒಂದೊಂದು ಹೇಳಿ, ಬಿಚ್ಚು ಬಿಚ್ಚು ಯಾವ್ಯಾವ ಜೋರು ಹೇಳು, ಬಿಚ್ಚು ಬಿಚ್ಚು ಒಂದೊಂದು ಹೇಳಿ, ಸುಮ್ಮನೆ ಮತ್ತೆ
यहाँ छोटे मियाँ, यहाँ मिडल मियाँ, यहाँ बड़े मियाँ। ಮೂರು ಮಂದಿ ಒಂದ್ ಜಾತ್ರೆಗೆ ಹೋಗ್ತಾರೆ. ಕರ್ನಾಟಕ ನೋಡ್ತಾರೆ, ಮೂರು ಮಂದಿ ಡಿಫ್ರೆಂಟ್. ಅದಕ್ಕೆ ಮೂರು ಮಂದಿ ಈಕ್ವಲ್ ಆಗ್ಬೇಕಂತ ಡಾಕ್ಟರ್ ಕಡೆ ಹೋಗ್ತಾರೆ. ಅದು छोटे मियाँ ಒಂದು ಗುಳಿಗೆ ಜಿರಾಫೆ ಟಾನಿಕ್ ತಗೋತಾನೆ. ಮಿಡಲ್ ಮಿಯಾನು ಒಂದು ಬೆಕ್ಕಿನ ಟಾನಿಕ್ ತಗೋತಾನೆ. ಬಡೆ ಮಿಯಾ ಇಲಿ ಟಾನಿಕ್ ತಗೋತಾನೆ. ಒಂದು ಸಲ ಡಾಕ್ಟರ್ ಕಡೆ ಹೋಗಿ छोटे मियाँ ಜಿರಾಫೆ ಟಾನಿಕ್ ತಗೋತಾನೆ. ಆಗ ಮಿಡಲ್ ಮಿಯಾँ ಬೆಕ್ಕಿನ ಟಾನಿಕ್ ತಗೋತಾನೆ. ಆಗ ಬಡೆ ಮಿಯಾँ ಇಲಿ ಟಾನಿಕ್ ತಗೋತಾನೆ. ಆ ಮೂರು ಮಂದಿ ಸೇಮ್ ಆಗ್ಬಿಡ್ತಾರೆ. ಕುಳಿತಾವ ಗೊತ್ತಿಲ್ಲ ಯಾವ ಬೇಕು. ಕಾಯ್ಬೋದು ಈಗ ಯಾವ ಏನ್ ಮಾಡಿದೆ ನಮ್ಗೆ ಏನು ತಿಳಿಲ್ಲ. ಅಲ್ಲಿ ಅದು ಕಾಣುತ್ತೆ. ಜೋರಾಗಿ ಹೇಳ್ಬೇಕು. ಆಯ್ತಾ? ಅಲ್ಲಿ ಗೆಸ್ಟ್ ಅವರು ಕಾಣಲ್ಲ ಸ್ವಲ್ಪ ಕಣ್ಣೆಲ್ಲ ಕಾಣಲ್ಲ ಎಲ್ಲರೂ ಹೊರಗೆ ಪೀಡ ಆಯ್ತು ಅದೇ ಬರ್ಬೋದು. ಡ್ಯಾನ್ಸ್ ಮಾಡ್ತಾ ಹೋಗೋದು ಹಂಗೆಲ್ಲ ರೌಂಡ್ ದೊಡ್ಡ ಮಾಡ್ರಿ ಬಾಯ್ ಮಾಡ್ಕೊಂಡು ಹೋಗ್ರಪ್ಪ ಆ ಕಡೆ ಬಾಯ್ ಮಾಡ್ಕೊಂಡು ಹೌದಾ ದೊಡ್ಡ ದೊಡ್ಡ ಸೈಡ್ ಯಾವ ವಾಸ್ತು ಪ್ರಕಾರ ಯಾವ ಪೂಜೆ Thank you.
ವಾಸ್ತು ಒಂದು ಬಿಡ್ಸಿದಾಗ ಇಸ್ಬಿಟ್ಟು ಈ ಸೈಡ್ ಬರ್ತಾಂದ್ರೆ ಯಜಮಾನ್ರೊಂದು ಯಜಮಾನ್ತಿ ಒಂದು ಮ್ಯೂಸಿಕ್ ಸ್ಟಾರ್ಟ್. ನೀವು ಒಂದ ಕಡೆ ಎರಡು ಔಟ್ ಆಗಿಲ್ಲ ಎರಡು ಅವತ್ತು ಫುಲ್ ಏನ್ರಿ ಮರ ಡೈಮಂಡ್ ಬಂತು ನಾವು ಇಂಗ್ಲೀಷ್ ಒಬ್ಬರ ಇರ್ತಾವೆ ಯಾವುದು ನೀವು ಔಟು ವಾಸ್ತು ಮುಲಿ ಹಿಡಿದ್ರಿ ನೀವು ಸೈಡ್ ಬರ್ರಿ ಸೈಡ್ ನೀವು ಆಡಬೇಕು. ನಿಮ್ ಹಿಂದ್ಗಡೆ ಬರ್ತಾ ಇದಾರೆ ಚಿಂಪಾಂಜಿ ಎಂಟರ್ ಆಗ್ತಾ ಇದೆ. ಚಿಂಪಾಂಜಿ ಹೆಂಗ್ ಬರ್ತಾ ಇದೆ ನೋಡಿ, ದಯವಿಟ್ಟು ಯಾರು ಭಯಪಡಬೇಡಿ. ಚಿಂಪಾಂಜಿ ಕಟ್ಟಿ ಹಾಕಿದ್ದೇವೆ ನಾವು, ಕಟ್ಟಿ ಹಗ್ಗದಿಂದ ಎಳ್ಕೊಂಡ್ ಬರ್ತಾ ಇದ್ದೇವೆ. ಚಿಂಪಾಂಜಿ ಹಿಂದ್ಗಡೆಯಿಂದ ಬರ್ತಾ ಇದೆ. ಸಾವಕಾಶ ಯಾರು ಗಲಾಟೆ ಮಾಡ್ಬಾರ್ದು. ಚಿಂಪಾಂಜಿ ಎರಗ್ ಬಿಡ್ತದೆ ಮೈ ಮೇಲೆ, ಗಲಾಟೆ ಮಾಡ್ಬೇಡಿ, ಸುಮ್ಮನೆ ಕೂತಿರ್ರಿ. ಅದಷ್ಟಕ್ಕೆ ಅದು ಬರ್ತಾ ಇದೆ. ಅಶ್ವಿನ್ ಗಾಂವ್ಕರ್ ಅದನ್ನ
ಸೆರೆ ಹಿಡಿದು ಎಳ್ಕೊಂಡು ತರ್ತಾ ಇದ್ದಾರೆ. ಬಹಳ ಪ್ರಯತ್ನ ಪಟ್ಟು ಅದು ಕೊಲ್ವಾ ಬೀಚ್ ನಲ್ಲಿ ಹಂಗೆ ಫ್ರೀಯಾಗಿ ಓಡಾಡ್ತಾ ಇದ್ರೆ ಮಧ್ಯಾಹ್ನ ಅದನ್ನ ಹಿಡಿದು ಬಿಟ್ಟು ಅಶ್ವಿನ್ ಗಾಂವ್ಕರ್ ತರ್ತಾ ಇದ್ದಾರೆ. ಚಿಂಪಾಂಜಿ ನೋಡಿ ಎಷ್ಟು ಸಾಧು ಇದೆ ನೋಡಿ ಚಿಂಪಾಂಜಿ. ಎಲ್ಲರಿಗೂ ಥ್ಯಾಂಕ್ಸ್ ಕೊಡ್ತಾ ಇದೆ ನೋಡಿ ಚಿಂಪಾಂಜಿ. ಮಕ್ಕಳೆಲ್ಲ ನೋಡಿ, ಮಕ್ಕಳೆಲ್ಲ ಥ್ಯಾಂಕ್ಸ್ ಕೊಡಿ, ಸಣ್ಣ ಮಕ್ಕಳೆಲ್ಲ ಚಿಂಪಾಂಜಿ ಥ್ಯಾಂಕ್ಸ್ ಕೊಡಿ. ಎಲ್ಲರಿಗೂ ಧೈರ್ಯ ಬರ್ತದೆ. ಹೆದರ್ಬೇಡ್ರಿ. ಕಲ್ಕೇರಿ ಅವರಿಗೆ ಅದ ಕಾಲ್ ಜಾಡಿಸ್ಲಿಕ್ಕೆ ಕಾಣಿಸ್ತದೆ. ಕಲ್ಕೇರಿ ಭಯ ಬಿದ್ರು. ದಯವಿಟ್ಟು ಯಾರು ಅದಕ್ಕೆ ಸೇರಿಸ್ಬೇಡಿ. ಚಿಂಪಾಂಜಿ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಚಿಂಪಾಂಜಿ ಬರ್ತಾ ಇದೆ. ಸಖತ್ತಾಗಿದೆ ನೋಡಿ ಚಿಂಪಾಂಜಿ. ಹುಟ್ಬೇಡಿ, ಸಿಟ್ ಕಳಿಸ್ಬೇಡಿ ಚಿಂಪಾಂಜಿಗೆ. ಸಿಟ್ ಕಳಿಸಿದ್ರೆ ಚಿಂಪಾಂಜಿ ಬಹಳ ಇದು ಮಾಡ್ತದೆ. ನೋಡಿ ಎಲ್ಲರಿಗೂ ಥ್ಯಾಂಕ್ಸ್ ಕೊಡ್ತಾ ಇದೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಥ್ಯಾಂಕ್ಸ್ ಕೊಡ್ತಾ ಇದೆ. ಅಬ್ಬಿಗೆರೆ ಅವರಿಗೆ, ಮುಖ್ಯ ಅತಿಥಿಗಳಿಗೆ ಥ್ಯಾಂಕ್ಸ್ ಕೊಡ್ತಾ ಇದೆ. ಮೇಡಮ್ ನಮಸ್ಕಾರ ಮಾಡ್ತಾ ಇದೆ. ಚಿಂಪಾಂಜಿ ಒಂದು ಡ್ಯಾನ್ಸ್ ಮಾಡ್ತದೆ ಈಗ. ಚಿಂಪಾಂಜಿ ಡ್ಯಾನ್ಸ್ ಮಾಡ್ತದೆ. ಚಿಂಪಾಂಜಿ ಚಿಂಪಾಂಜಿ ನೋಡಿ ಡ್ಯಾನ್ಸ್ ಮಾಡ್ತದೆ ಈಗ. ಆಕ್ಷನ್, ಚಿಂಪಾಂಜಿ ಇನ್ ಆಕ್ಷನ್. ಮಕ್ಕಳೆಲ್ಲ ಸರಿ, ಮಕ್ಕಳೆಲ್ಲ ಸರಿ ಡ್ಯಾನ್ಸ್ ಮಾಡ್ತದೆ. ಹಗ್ಗ ಬಿಟ್ಬಿಡು ಅಶ್ವಿನ್, ಹಗ್ಗ ಬಿಟ್ಬಿಡು. ಹಗ್ಗ ಬಿಡ್ಬಾರ್ದ, ಸಣ್ಣ ಮಕ್ಕಳ ಮೇಲೆ ಏರಿ ಬರ್ತದೆ. ಹಗ್ಗ ಬಿಡಬೇಡ. ಡ್ಯಾನ್ಸ್ ಮಾಡ್ತದೆ ಚಿಂಪಾಂಜಿ. ಡ್ಯಾನ್ಸ್, ಚಿಂಪಾಂಜಿ ಡ್ಯಾನ್ಸ್. ಇದು ಚಿಂಪಾಂಜಿ ಮೂಲತಃ ಊರು ಇದು ರೀ, ಇದು ಕಾರವಾರ. ಇದು ಚಂಡಿಯಾ, ಐಸ್ ಚಂಡಿಯಾ ಅಂತಾರೆ. ಐಸ್ ಚಂಡಿಯಾ ಮೂಲತಃ ಊರು. ಅಲ್ಲೇ ಈ ಚಿಂಪಾಂಜಿ ಹೆಸರು ಅಣ್ಣ ಅಂತಾರೆ. ಅಣ್ಣ ಅಂತಾರಲ್ಲೇ ಐಸ್ ಚಂಡಿಯಾ ಒಳಗೆ ಅಣ್ಣ ಅಂತಂದ್ರೆ ಯಾರಾದ್ರೂ ಹೇಳ್ತಾರೆ ಚಿಂಪಾಂಜಿ ಹೆಸರು. ಈಗ ಚಿಂಪಾಂಜಿ ಬರ್ತಾರೆ, ಎಲ್ಲರಿಗೂ ಟಾಟಾ ಮಾಡ್ತಾ ಇದೆ. ನಮಸ್ಕಾರ, ನಮಸ್ಕಾರ, ಹೋಗಿ ಬನ್ನಿ ಚಿಂಪಾಂಜಿ. ಚಿಂಪಾಂಜಿ ಎಲ್ಲರಿಗೂ ಟಾಟಾ ಬೈ ಬೈ ಮಾಡ್ತಾ ಇದೆ. ಟಾಟಾ ಬೈ ಬೈ, ಸಿ ಯು. ಈ ಚಿಂಪಾಂಜಿ ಮುಂದಿನ ಸ್ನೇಹಕೂಟದಲ್ಲಿ ಇನ್ನೊಮ್ಮೆ ನೋಡುವ. ಈ ಚಿಂಪಾಂಜಿಯನ್ನು ಮುಂದಿನ ಸ್ನೇಹಕೂಟದಲ್ಲಿ ಇನ್ನೊಮ್ಮೆ ನೋಡುವ. ಸ್ನೇಹಿತರ ಕೈ ಎತ್ತರೆ ಯಾರು ಇಲ್ಲ. ಮತ್ತೆ ಹೆಗಡೆ ಅಂಕಲ್ ಅಂತ ಯಾರು ಹೇಳಿದ್ದು? ಸುಶೀಲ್ ಕುಮಾರ್. ಸುಶೀಲ್ ಕುಮಾರ್ ಸಿಕ್ಕಿಬಿದ್ರು. ಸುಶೀಲ್ ಕುಮಾರ್ ಇಲ್ಲ, ಹೆಗಡೆ ಇವರು ಶಿವರಾಮ್ ಗಾಂವ್ಕರ್ ಅವರು ಚಿಂಪಾಂಜಿ ವೇಷದಲ್ಲಿ ತಮಗೆ ಬಂದು ಎಲ್ಲರನ್ನೂ ರಂಜಿಸಿದ್ರು. ಧನ್ಯವಾದಗಳು ಶಿವರಾಮ್ ಗಾಂವ್ಕರ್ ಅವರಿಗೆ. ಧನ್ಯವಾದಗಳು ಸ್ನೇಹಕೂಟದ ಪರವಾಗಿ. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಏನಿ ಸ್ನೇಹ ಸಂಬಂಧ, ಏನಿ ಸ್ನೇಹ ಅನುಬಂಧ. ಸೂರ್ಯನು ಎಲ್ಲೋ ತಾವರೆಯಲ್ಲೋ, ಕಾಣಲು ಆತುರ ಕಾರಣವೇನು? ಚಂದಿರನೆಲ್ಲೋ ನೈದಿಲೆಯಲ್ಲೋ, ನೋಡುವ ಅರಳುವ ನರಗಳವೇನೋ? ಇರಲಿ ಹೇಗೆ ಇರಲಿ, ಕಾಣುವ ಆಸೆ ಏತಕೋ ಏನೋ. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಏನಿ ಸ್ನೇಹ ಸಂಬಂಧ, ಇಲ್ಲಿಯದೋ ಈ ಅನುಬಂಧ. ಮಾಡಿಸಿದೆ
ತಣ್ಣನೆ ಗಾಳಿ ಬೀಸಲು ನಿನ್ನನೆ ನೆನಪಾಗುವುದು ದಿನ ರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ಏನೋ ನೋವಾಗುವುದು ಬಯಕೆಯ ತುಂಬಿ ತೊರೆದು ಕಾಡುವುದೇನೋ ಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರೆಯಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಅನುಬಂಧ ಏನಿ ಸ್ನೇಹ ಅನುಬಂಧ. ಥ್ಯಾಂಕ್ ಯು ಸಹಿಸ್ಕೊಳ್ಳಬೇಕು. ಅಲ್ಲ ಏನಾಗಿದೆ ಹೆಗಡೆ ಯಾಕ ತೇರಾ ಏರಿ ಅಂಬರದಾಗೆ ನೇಸರು ನಗುತ್ತಾನೆ ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ ಮರಗಿಡ ತೂಗ್ಯಾವೆ ಜಿಲಿಬಿಲಿ ಹಕ್ಕಿ ಹಾಡ್ಯಾವೆ ಬೀರ್ಯಾವೆ ಬೀರ್ಯಾವೆ ನಾ ನೋಡಿ ನಲಿಯೋಣ ತಮ್ಮ ಬಾ ಹಾಡಿ ಕುಣಿಯೋಣ ತಮ್ಮ. ಬಣ್ಣ ಬಣ್ಣದ ಹೂಗಳವೆ ಆವಿನ ತುಂಬಾ ಸಣ್ಣ ಚಿಟ್ಟೆ ಕುಂತಾವೆ ಬಾಗಿ ಬಾಗಿ ಅತ್ತ ಇತ್ತ ಬಾಳೆ ಹೊರಕ್ಯಾವೆ ಆ ಬಾಳೆ ಹೊಲದ ನಕ್ಕು ಹಣ್ಣು ತಂದ್ಯಾವೆ ಕುಂತರ ಸೆಳೆವ ಗಂಗೆ ಗೌರಿ ಅಂಬರದಾಗೆ ನೇಸರ ನಗ್ತಾವೆ ಮರಗಿಡ ಕೂಡ್ಯಾವೆ ಚಿಲಿಪಿಲಿ ಹಕ್ಕಿ ಹಾಡ್ಯಾವೆ ನೋಡಿ ನಲಿಯೋಣ ತಮ್ಮ ಮಾಡಿ ಕುಣಿಯೋಣ ತಮ್ಮ. ಹಚ್ಚ ಹಸುರಿನ ಹಾದಿ ತೆರೆದಾವೆ ಆ ಹಾದಿ ಪಟ್ಟ ಬಳ್ಳಿ ಬೆಳೆದಾವೆ ಸಾಲು ಸಾಲು ಬೆಟ್ಟ ಗುಡ್ಡ ಮೌನ ತಳೆದಾವೆ ಆ ಮೌನ ಗಾಯ ಸೆಳೆದಾವೆ ಭಾವ ಬಿರಿದು ಹತ್ತಿರ ಕರೆದು ಭಾವ ಬಿರಿದು ಹತ್ತಿರ ಕರೆದು ಮಾಹುಗೆ ಲಾಲಿ ಹಾಡ್ಯಾವೆ ಏರಿ ಅಂಬರದಾಗೆ ನೇಸರ ನಗ್ತಾನೆ ಮರಗಿಡ ಕೂಗ್ಯಾವೆ ಹಕ್ಕಿ ಹಾರ್ಯಾವೆ ಬೀರ್ಯಾವೆ ಚಲುವ ಬೀರ್ಯಾವೆ ನಾ ನೋಡಿ ನಲಿಯೋಣ ತಮ್ಮ ಬಾ ನೋಡಿ ನಲಿಯೋಣ ತಮ್ಮ. ಥ್ಯಾಂಕ್ ಯು. ಸಂಭಾಷಣೆ